ರೇಣುಕಾಸ್ವಾಮಿ ಮರ್ಡರ್ ಕೇಸಲ್ಲಿ ಮತ್ತೆ ಇಬ್ಬರಿಗೆ ಜಾಮೀನು ಒಂದು ಕಡೆ ಮಂಜೂರಾಗಿದೆ. A15 ಕಾರ್ತಿಕ್, A17 ನಿಖಿಲ್ ನಾಯ್ಕು ಕೂಡ ಬೇಲ್ ಆಯಿತು. ಇವರು ಎಲ್ಲರೂ ಕೂಡ ಅರ್ಜಿ ಹಾಕೊಂಡು ವೆಯ್ಟ್ ಮಾಡ್ತಾ ಇದ್ರು. ಕೇಶವಮೂರ್ತಿ ಬೇಲ್ ತಗೊಂಡ, ಕಾರ್ತಿಕ್ ತಗೊಂಡಾಯಿತು, ನಿಖಿಲ್ ನಾಯಕ್ ಕೂಡ ಬೇಲ್ ತಗೊಂಡ. ಅಲ್ಲಿಗೆ ಟೋಟಲ್ ಆಗಿ 3 ಜನಕ್ಕೆ ರೇಣುಕಾಸ್ವಾಮಿ ಮರ್ಡರ್ ಕೇಸಲ್ಲಿ ಬೇಲ್ ಸಿಕ್ತು. ಹಾಗಾಗಿ ಉಳಿದ ಆರೋಪಿಗಳಿಗೂ ಒಂದು ಕಡೆ ಆಸೆ ಗರಿಗೆದರ್ತಾ ಇದೆ. A15 ಕಾರ್ತಿಕನಿಗೂ ಬೇಲ್ ಕೊಟ್ಟರು, 16 ಕೇಶವಮೂರ್ತಿಗಾಯಿತು, 17 ನಿಖಿಲ್ ನಾಯಕ್ಗೆ ಬೇಲ್ ಸಿಕ್ತು. ಡಿ ಗ್ಯಾಂಗ್ನ 3 ಜನಕ್ಕೆ ಇದುವರೆಗೂ ಜಾಮೀನು ಸಿಕ್ಕಿದೆ. ಕೇಶವ್ ಜೊತೆ ತುಮಕೂರು ಜೈಲಲ್ಲಿ ಕಾರ್ತಿಕ್ ಇರೋದು, ನಿಖಿಲ್ ಇರೋದು. ಆರಂಭದಲ್ಲೇ ಕಿತ್ತಾಡ್ಕೊಂಡಿದ್ರು ದರ್ಶನ್ ವಿಚಾರದಲ್ಲಿ. ನಿಮ್ಮಿಂದ ಆಗಿದ್ದು ನಿಮ್ಮಿಂದ ಕಟ್ಕೊಂಡು ನಾವು ಹಾಳಾದ್ವಿ, ನಮ್ಮ ಲೈಫು ಬೀದಿಗೆ ಬಂತು, ನಾವು ಜೈಲಿಗೆ ಕೊಳೆಯುವಂತಾಯ್ತು, ನಮ್ಗೆ ಇದು ಗೊತ್ತೇ ಇರಲಿಲ್ಲ, ಏನೋ ದುಡ್ಡಿಗೆ ಆಸೆ ಪಟ್ಬಿಟ್ವಿ ನಾವು, ಇಂಥ ಕಡೆ ಸಿಗಾಕ್ಸ್ಬಿಟ್ರೆ ನಮ್ಮನ್ನ ಅಂತ 5 ಲಕ್ಷ ರೂಪಾಯಿಗಳ ಆಸೆಗಾಗಿ ನಾನೇ ಕೊಲೆ ಮಾಡಿಬಿಟ್ಟಿದ್ದೆ ಸ್ವಾಮಿ ಅಂತ ಸರೆಂಡರ್ ಆಗಿದ್ರು ಈ 3 ಜನ. ತಲಾ 5 ಲಕ್ಷ ಅಂತ ನಾವು ಭಾವಿಸೋಣ. ಇದೀಗ ದಿಲೀಪ್ ಅವ್ರ ಇದ್ರೆ ಮಾತನಾಡ್ತೀನಿ ಅವ್ರನ್ನ. ದಿಲೀಪ್ ಅವರು ಈಗ 5 ಲಕ್ಷ ರೂಪಾಯಿಗೆ ಆಸೆ ಪಟ್ಬಿಟ್ಟು ನಾವು ಒಪ್ಕೊಂಡ್ಬಿಟ್ಟಿದ್ವಿ ಅಂತ ಹೇಳ್ತಾ ಇದ್ದಾರೆ. ಈ 3 ಜನ ಈ ಒಂದು ಕೇಸಲ್ಲಿ ಬೇಲ್ ಪಡೆದುಕೊಳ್ಳುವುದಕ್ಕೂ ಉಳಿದ ಆರೋಪಿಗಳು ಕೂಡ ಇದೇ ಗ್ರೌಂಡ್ಸಲ್ಲಿ ನಮಗೂ ಬೇಲ್ ಕೊಟ್ಟು ಬಿಡಿ ಅಂತ ಹೇಳುವುದಕ್ಕೂ ಸಂಬಂಧ ಇರುತ್ತಾ ಅಂತ? ಸರ್, ಕೆಲವೊಂದು ಕೇಸಲ್ಲಿ ಸಂಬಂಧ ಇರುತ್ತೆ. ಫಾರ್ ಎಕ್ಸಾಂಪಲ್ಲಿ ಇವ್ರ ರೋಲ್ ಏನು ಅಂತಂದರೆ, ನಾನು ಕೋರ್ಟಲ್ಲಿ ಹೋಗಿ ಇದು ಆಗಿರ್ತಕ್ಕಂತಹ ಕೊಲೆ ನಾನೇ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ಸರೆಂಡರ್ ಆಗೋದು. ಅಂದರೆ ನಾನೇ ಕೊಲೆ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ದೇ ನೋ ದಿ ಕಾನ್ಸಿಕ್ವೆನ್ಸ್. ಫಾರ್ ಎಕ್ಸಾಂಪಲ್, ಇವಾಗ ಅವರೇ ಕೊಲೆ ಮಾಡಿ ಹೋಗಿದ್ರೆ, ಸರೆಂಡರ್ ಆಗಿದ್ರೆ ಒಂದು, ಬೇರೆಯವ್ರ ಕೊಲೆನ ನಾನೇ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಸರೆಂಡರ್ ಆಗಿದ್ರೆ, ಅಂದರೆ ಇನ್ನೊಬ್ರು ಮಾಡಿರ್ತಕ್ಕಂತಹ ಅಪರಾಧವನ್ನ ಮುಚ್ಚಿಡಲು ನಾನೇ ಅಪರಾಧಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಒಪ್ಕೊಂಡು ಬೇರೆಯವರಿಗೆ ಬಚಾವ್ ಮಾಡಲು. ಅಂದರೆ ನಿಮಗೆ ಇದು 201 ಕೆಳಗಡೆ ಕೂಡ ಬರುತ್ತೆ. ಅಂದರೆ ಎವಿಡೆನ್ಸ್ನ ಡಿಸಪಿಯರ್ ಮಾಡೋದು. ಓಕೆ, ನಿಮಗೆ ಸೆಕ್ಷನ್ 201ನಲ್ಲಿ ಪನಿಷ್ಮೆಂಟ್ ಏನಿದೆ ಅಂತಂದರೆ, ಯಾವ ಅಪರಾಧವನ್ನ ಅವರು ಸಪ್ರೆಸ್ ಮಾಡೋದಕ್ಕಾಗಲಿ ಅಥವಾ ಮುಚ್ಚಿಡೋಕ್ಕಾಗಲಿ ಅಥವಾ ಡೆಸ್ಟ್ರಾಯ್ ಮಾಡಲಿಕ್ಕಾಗಲಿ ಮಾಡಿರ್ತಾರೆ, ಮ್ಯಾಕ್ಸಿಮಮ್ ಏನು ಪನಿಷ್ಮೆಂಟ್ ಇರುತ್ತೆ ಅದು ಕೂಡ ಪನಿಷ್ಮೆಂಟು ಯಾರ್ಯಾರು ಮುಚ್ಚಿಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಅದೇ ಪನಿಷ್ಮೆಂಟ್ ಅಪ್ಲೈ ಆಗುತ್ತೆ. ಓಕೆ, ಹಾಗಾಗಿ ಇಲ್ಲಿ ನೀವು ಪನಿಷ್ಮೆಂಟ್ ವೈಸ್ ಹೋದ್ರೆ ಲೈಫ್ ಇಂಪ್ರಿಸನ್ಮೆಂಟ್ ಇದೆ, ಲೈಫ್ ಅಂಡ್ ಡೆತ್ ಇದೆ ಇದಕ್ಕೆ. ಆ ಗ್ರೌಂಡ್ ನೋಡ್ಬಿಟ್ಟು ಇದರಲ್ಲಿ ಬೇಲ್ ಆಗಿರೋದು ನನಗೆ, ಯಾಕಂದ್ರೆ ಬೇಲ್ ಕಾಪಿನೂ ನಾನು ನೋಡಿಲ್ಲ, ಅದ್ರ ಮೇಲೆ ಆಗಿರಲ್ಲ. ನನ್ನ ಪ್ರಕಾರ ಇದು ಆಗಿರೋದು ಅವರ ಪಾತ್ರ ಏನು ಇದರಲ್ಲಿ, ಅವರ ಒಂದು. ಎರಡನೇದು, ಅವರು ಹೊರಗಡೆ ಬಂದ್ರೆ ಅವರಿಂದ ಇದರ ಸಾಕ್ಷಿಗಳಿಗೆ ಪ್ರಭಾವ ಬೀರ್ಲಿಕ್ಕೆ ಚಾನ್ಸಸ್ ಇದೆಯಾ, ಅಷ್ಟು ಪ್ರಭಾವಿಗಳ ಅನ್ನೋದು ಕೂಡ ಅಲ್ಲಿ ನೋಡಿರ್ಬೋದು ಮಾನ್ಯ ನ್ಯಾಯಾಲಯ ಅಂತ ಹೇಳ್ಬಿಟ್ಟು ನನ್ನ ಅಂದಾಜು. ಸೊ ಒಬ್ಬ ಪ್ರಭಾವಿ ವ್ಯಕ್ತಿ, ಒಬ್ಬ ನಟ ಹೊರಗಡೆ ಬರಲಿಕ್ಕೂ, ಒಬ್ಬ ಸಾಮಾನ್ಯ ಖೈದಿ ದುಡ್ಡು ಕೊಟ್ಟರೆ ಈ ಥರ ಹೋಗ್ಬಿಟ್ಟು ಸರೆಂಡರ್ ಆಗ್ತಾನೆ ಅಂತ ಹೇಳ್ಬಿಟ್ಟು ಹೇಳೋಂಥ ವ್ಯಕ್ತಿ, ಯಾವುದೇ ಜಗತ್ತಿನ ಎಲ್ಲ ಜನಗಳ ಪರಿಚಯ ಇಲ್ದರೂ ಅವ್ರಿಗೆ ಕೊಡ್ತಕ್ಕಂಥ ಬೇಲು, ಎರಡು ಡಿಫ್ರೆನ್ಸ್ ಇದೆ. ಓಕೆ, ಅಲ್ಲ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಇವರು ಸಾಕ್ಷ್ಯ ನಾಶ ಮಾಡಿದ್ದಾರೆ ಅಂತ ನಾವು ಹೇಳಕ್ ಬರ್ತಾ ಇಲ್ಲ ಈ ಮೊಮೆಂಟ್ಗೆ. ಸಾಕ್ಷ್ಯ ನಾಶ ಅಂತ ಹೇಳಿದ್ರೆ, ಈಗ ರೇಣುಕಾಸ್ವಾಮಿಯನ್ನ ಬಾಡಿ ತಗೊಂಡು ಹೋಗೋದು, ಇಲ್ಲ ಅನ್ಸ್ಬಿಡೋದು, ಹೂತ್ ಬಿಡೋದು, ಮುಚ್ಚಾಕ್ಬಿಡೋದು, ಆದರೆ ಅದು ಬೇರೆ ಕತೆ. ಹೌದು, ಇವ್ರ ರೋಲ್ ಎಷ್ಟಿದೆ ಅಂದರೆ, ಸ್ಟೇಷನ್ಗೆ ಹೋಗ್ರೋ, ಒಪ್ಕೊಳ್ರು, 5 ಲಕ್ಷ ಎಣಿಸ್ಕೊಳ್ರು, ಇಷ್ಟೇ. ಇವ್ರ ಬಾಡಿ ಕೂಡ ವಿಲೇವಾರಿ ಮಾಡಿರೋಲ್ಲ ಇವರು, ಖಂಡಿತ ದೇಹವನ್ನು ಕೂಡ ವಿಲೇವಾರಿ ಮಾಡಿಲ್ಲ ಇವರು. ಯಾರು ಇದರಲ್ಲಿ ಸಾಕ್ಷಿ ನಾಶ ಬರಲ್ಲ, ಸಾಕ್ಷಿ ನಾಶ ಮಾಡಲ್ಲ. ಅದೇ ಅಪರಾಧ ಮಾಡೋರ್ನ ಬಚಾವ್ ಮಾಡೋದಿದೆಯಲ್ಲ, ಆ ಉದ್ದೇಶ ಕೂಡ ಅಷ್ಟೇ ಸಮಾನ. ಓಕೆ ಓಕೆ ಓಕೆ, ಅಂದ್ರೆ ಇದನ್ನ ಯಾವ ತರ ಕನ್ಸಿಡರ್ ಮಾಡ್ತಾರೆ? ಈಗ ಬೇಲ್ ಕೊಟ್ಟಿದ್ರೆ ಅಂದ್ರೆ ಇದಕ್ಕೆ ಏನ್ ಅರ್ಥ ಏನಿರುತ್ತೆ? ಬೇಲ್ ಕೊಟ್ಟಿದ್ರೆ ಅಂತಂದ್ರೆ ನೀವು ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ನೋಡೋದಕ್ಕಿಂತ ಅವನ ಪಾತ್ರ ಏನಿದೆ, ಓಕೆ, ಮತ್ತೆ ಅವರ ಸಮಾಜದಲ್ಲಿ ಅವ್ರು ಯಾವ ತರ ಇದ್ದಾರೆ, ಅವ್ರೇನಾರು ಪ್ರಭಾವಿಗಳ, ಬೇಲ್ ಕೊಡೋದ್ರಿಂದ ಏನಾರು ಪ್ರಾಸಿಕ್ಯೂಷನ್ಗೆ ತೊಂದರೆ ಆಗುತ್ತಾ, ಈ ಅಂಶವನ್ನ ಜಾಸ್ತಿ ನೋಡಿರ್ತಾರೆ. ಅಂದ್ರೆ ಏನ್ ಅಫೆನ್ಸ್ ಪನಿಷ್ಮೆಂಟ್ ಏನಿದೆ ಅದನ್ನ ನೋಡೋ ಬದಲು ಅವರ ಏನ್ ರೋಲ್ ಏನಿದೆ ಅದನ್ನ ಮಾನ್ಯ ನ್ಯಾಯಾಲಯ ನೋಡಿರ್ಬೋದು. ನೀವು ಇದೇ ರೀತಿ ತಗೊಂಡ್ರೆ ಸೇಮ್ ಪ್ರಿನ್ಸಿಪಲ್ ಆಲ್ಸೋ ಅಪ್ಲೈ ಟು ಅದರ್ಸ್. ಯಾಕಂದ್ರೆ ಪ್ರತಿಯೊಬ್ಬರದ್ದು ರೋಲು ಇಲ್ಲಿ ಒಂದೊಂದು ಹಂತದಲ್ಲಿದೆ. ಫ್ರಮ್ ದಿ ಡೇ ಫಸ್ಟ್ ಅವ್ನು ಕ್ಯಾರಿ ಮಾಡೋದ್ರಿಂದ ಹಿಡಿದು, ಅವನಿಗೆ ಶೆಡ್ಡಿಗೆ ಕರ್ಕೊಬರೋದ್ರಿಂದ ಹಿಡಿದು, ಅಲ್ಲಿ ಹೊಡೆಯೋದ್ರಿಂದ ಹಿಡಿದು, ನೆಕ್ಸ್ಟ್ ಅವನ ಮರಣಾನಂತರ ಪೋಸ್ಟ್ ಡೆತ್ ಏನು ಕೆಲಸ ಆಗುತ್ತೆ, ಆ ಬಾಡಿನ ಸಾಕ್ಸೋದು, ಆ ಸಾಕ್ಸಿದ ಮೇಲೆ ಇದು ಕೊನೆ ಸ್ಟೇಜು ನಾನೇ ಕೊಲೆ ಮಾಡಿದ್ದೀನಿ ಅಂತ ಒಪ್ಕೊಳೋದು. ಸೊ ನಿಮಗೆ 15, 16, 17 ಅವರು ಕ್ರಾಲಜಿಕಲ್ ಬೇಸಿಸ್ ಮೇಲೆ ನಿಮಗೆ ಆರೋಪಿನ ಮಾಡಿದ್ದಾರೆ. ಅಂದರೆ
ಅವರ ಪಾತ್ರನೂ ಏನಿದೆ, ಈ ಕೊಲೆ ನಾನೇ ಮಾಡಿದ್ದೀನಿ ಒಪ್ಕೋ ಅಂತ ಹೇಳ್ಬಿಟ್ಟು ಹೇಳೋದು, ಬೇರೆ ಅಪರಾಧಿನ ಬಚಾವ್ ಮಾಡೋದು ಕೂಡ ಅಷ್ಟೇ ಹೀನಿಯಸ್ ಅಫೆನ್ಸು. ನೀವೇನಾರು ಇದೇ ರೀತಿ ಕನ್ಸಿಡರ್ ಮಾಡಿದರೆ ಇದು ಕೂಡ ಹೀನಿಯಸ್ ಅಫೆನ್ಸು, ಬಟ್ ಇವರಿಗೆ ನಾನು ಬೇಲ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ದೆನ್ ವೈ ನಾಟ್ ಫಾರ್ ದರ್ಶನ್? ಓಕೆ, ಇದೀಗ ನಮ್ಮೊಂದಿಗೆ ರಂಗನಾಥ್ ಅವರಿದ್ದಾರೆ, ದರ್ಶನ್ ಪರ ವಕೀಲರು. ಮಾತಾಡ್ಸ್ಬಿಡ್ತೀನಿ ಅವ್ರನ್ನ. ರಂಗನಾಥ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಅಂದ್ರೆ ಇಡೀ ಪ್ರಕರಣದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು 3 ಜನ ಆರೋಪಿಗಳಿಗೆ ಬೇಲ್ ಸಿಕ್ಕಿಬಿಟ್ಟಿದೆ. ಹಾಗಾಗಿ ನೀವು ಮೂವರಿಗೆ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿರ್ತದೆ. ಓಕೆ, ಉಳಿದ ಇಬ್ಬರಿಗೆ ನಮ್ಮ ಸತ್ರ ನ್ಯಾಯಾಲಯದಲ್ಲೇ ಜಾಮೀನು ಮಂಜೂರಾಗಿರುತ್ತೆ. ಓಕೆ, ಯಾರೊಬ್ಬರಿಗೆ ಈಗ ಹೈಕೋರ್ಟ್ ಅಲ್ಲಿ ಆಗಿರೋದು ಬೇಲ್? ಇದು ನೋಡಿ, 16ನೇ ಆರೋಪಿ ಕೇಶವಮೂರ್ತಿಗೆ ಮೊನ್ನೆ ಉಚ್ಚ ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿರುತ್ತೆ. ಓಕೆ, ಹಾ. ಹಾಗೂ ಇನ್ನು ಉಳಿದ ಆರೋಪಿ 15 ಮತ್ತು 17ರವರಿಗೆ ಗೌರವಾನ್ವಿತ ಸತ್ರ ನ್ಯಾಯಾಲಯದಲ್ಲಿ ಜಾಮೀನು ಮಂಜೂರಾಗಿರುತ್ತೆ. ಓಕೆ, ನನ್ನ ಪ್ರಶ್ನೆ ಇಲ್ಲಿ, ಸೊ ಇದರೊಂದಿಗೆ ಇನ್ನುಳಿದ ಆರೋಪಿಗಳಿಗೂ ಕೂಡ ಜಾಮೀನು ಸಿಗುವಂತ ಆಸೆನೋ, ನಂಬಿಕೆನೋ, ಭರವಸೆನೋ ಇಟ್ಕೋಬಹುದಾ ಅವರು ಅಂತ? ಅಲ್ಲ, ನೋಡಿ, ಅಂದ್ರೆ ನೀವು ಕೇಳ್ತಿರೋದು ಒಂದು ಸಾಮ್ಯತೆ ಆಧಾರದ ಮೇಲೆ ಇವ್ರಿಗೆ ಜಾಮೀನು ಸಿಗ್ಬೋದಾ ಅಂತ. ಪ್ರಿನ್ಸಿಪಲ್ ಆಫ್ ಪ್ಯಾರಿಟಿ ಅಂತ ಕರಿತೀವಿ ನಾವು. ಕರೆಕ್ಟ್. ನೋಡಿ, ಈಗ 8ನೇ ಆರೋಪಿ ಏನಿದ್ದಾರೆ, ಈತನ ವಿರುದ್ಧ ಕೂಡ ಕೊಲೆ ಪ್ರಕರಣ ಕಂಡು ಬರ್ತಿಲ್ಲ ದೋಷಾರೋಪಣಾ ಪಟ್ಟಿಯಲ್ಲಿ. 8ನೇ ಆರೋಪಿ ರವಿಶಂಕರ್, ಆಯ್ತಲ್ಲ. ಸೊ ಈತನಿಗೂ ಕೂಡ ನಾವು ಒಂದು ಸಾಮ್ಯತೆಯ ಆಧಾರದ ಮೇಲೆ ನಾವು ಜಾಮೀನನ್ನ ಕೇಳ್ಬೋದು. ಇನ್ನು ಉಳಿದವರಿಗೆ ಬೇರೆ ಬೇರೆ ಆಧಾರಗಳ ಮೇಲೆ ನಾವು ಜಾಮೀನನ್ನ ಕೇಳೋದು, ಉಳಿದ ಆರೋಪಿಗಳಿಗೆ. ಓಕೆ, ಅದು ತಮಗೆ ಮುಂದಿನ ದಿನಗಳಲ್ಲಿ ನಾವು ನಿಮ್ಗೆ ತಿಳಿಸಿ. ಓಕೆ, ಈಗ ಈ ದರ್ಶನ್ ಅವ್ರ ಕಥೆ ಏನು ಈ ಒಂದು ಕೇಸಲ್ಲಿ? ನೋಡಿ, ದರ್ಶನ್ ಅವ್ರದ್ದು ಕೂಡ ಬೇರೆ ಆಧಾರಗಳ ಮೇಲೆ ನಾವು ಜಾಮೀನನ್ನ ಕೇಳ್ಬೇಕಾಗ್ತದೆ. ಯಾಕಂತಂದ್ರೆ ಇಲ್ಲಿ ಆರೋಪಗಳು ಈ ಒಂದು 3 ಜನರ ಮೇಲೆ ಏನ್ ಆರೋಪ ಆಯ್ತು, ಇನ್ನೂ ಸ್ವಲ್ಪ ತೀವ್ರ ಸ್ವರೂಪವಾದ ಆರೋಪ ದರ್ಶನ್ ಅವ್ರ ಮೇಲೆ ಇರ್ತದೆ ಒಂದು. ಓಕೆ, ಹಾಗಾಗಿ ಎರಡನೇದಾಗಿ ನಾವು ಅಬ್ಸಲ್ಯೂಟ್ ಪ್ಯಾರಿಟಿ ಅಂತ ಏನ್ ಕರಿತೀವಿ, ಸಮಾನತೆಯ ಅಥವಾ ಸಾಮ್ಯತೆಯ ಆಧಾರದ ಮೇಲೆ ನಾವು ಕೇಳಲಿಕ್ಕೆ ಬರೋದಿಲ್ಲ. ಈ 3 ಜನ ಆರೋಪಿಗಳನ್ನ ಇವ್ರಿಗೇನ್ ಜಾಮೀನ್ ಮಂಜೂರಾಗಿದೆ, ಇದರ ಆಧಾರದ ಮೇಲೆ ನಾವು ಅವ್ರಿಗೆ ಕೇಳಲಿಕ್ಕೆ ಬರಲ್ಲ. ಬೇರೆ ಆಧಾರಗಳ ಮೇಲೆ ನಾವು ಖಂಡಿತ ಜಾಮೀನನ್ನ ನಾವು ಕೇಳಬಹುದು. ಈಗ ಇಲ್ಲಿ ಬೇರೆ ಆಧಾರಗಳು ಅಂದ್ರೆ ಯಾವ ತರ? ಅದು ಬೇರೆ ಆಧಾರಗಳು ಅಂದ್ರೆ ಯಾವ ರೀತಿಯಲ್ಲಿ? ಈಗ ಚಾರ್ಜ್ ಶೀಟ್ ಆಯ್ತು, ಇವ್ರದಿಷ್ಟೇ ಇರೋದು ಪ್ರತ್ಯಕ್ಷ ಸಾಕ್ಷಿಗಳು, 2 ಪ್ರತ್ಯಕ್ಷ ಸಾಕ್ಷಿಗಳನ್ನ ಅಭಿಯೋಜನೆ ತೋರಿಸಿರುವಂತದ್ದು. ಓಕೆ, ಹಾ. ಈ ಆರೋಪಿಗಳ ವಿರುದ್ಧ ಪ್ರತ್ಯಕ್ಷ ಸಾಕ್ಷಿ ಯಾವ್ದು ಸಾಕ್ಷ್ಯ ಕಂಡು ಬರೋದಿಲ್ಲ, ಆಯ್ತಲ್ಲ. ಸಾಂದರ್ಭಿಕ ಸಾಕ್ಷಿಗಳು ಇರುವಂತದ್ದು. ಅಂದ್ರೆ ಇಲ್ಲಿ ಇಬ್ಬರು ಯಾರು ಪ್ರತ್ಯಕ್ಷ ಸಾಕ್ಷಿಗಳಿದ್ದಾರೆ ಅವರು ದರ್ಶನ್ ಅವ್ರ ವಿಚಾರದಲ್ಲಿ ಏನು ಹೇಳಿಲ್ಲ ಅಂತ ನೀವು ಹೇಳ್ತಿರೋದು? ಇಲ್ಲ, ಹೇಳಿದ್ದಾರೆ. ಓಕೆ, ಓಕೆ, ಹಾ, 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 ಹೇಳಿದ್ದಾರೆ, ಖಂಡಿತ ಹೇಳಿದ್ದಾರೆ. ನಾವು ಹೇಳಿಲ್ಲ ಅಂದ್ರೆ ಸುಳ್ಳು ಹೇಳ್ದಂಗೆ ಆಗ್ತದೆ. ಖಂಡಿತ ಹೇಳಿದ್ದಾರೆ. ಹಾಗಾಗಿ ನಾವು ಪ್ರತ್ಯಕ್ಷ ಸಾಕ್ಷಿಗಳನ್ನ ನಾವು ಅದರಲ್ಲಿ ನಾವು ಜಾಮೀನಿನಲ್ಲಿ ಉಲ್ಲೇಖ ಮಾಡಿ ಅವ್ರು ಯಾವ ರೀತಿ ನಂಬಲು ಅರ್ಹ ಅಲ್ಲ ಅನ್ನೋದನ್ನ ನಾವು ಹೇಳ್ಬೇಕಾಗ್ತದೆ. ಅದನ್ನ ನಾವು ಪ್ರಮುಖವಾಗಿ ನಾವು ಗುರಿ ಹಾಕ್ಸ್ಬೇಕಾಗ್ತದೆ ನಮ್ಮ ವಾದದಲ್ಲಿ. ಅಲ್ಲ ರಂಗನಾಥ್ ಅವರೇ, ನಿಮ್ಮ ವಾದ ಈಗ ಕೇಸು ವಿಚಾರಣೆಗೆ ಬಂತು, ವಾದ ಪ್ರತಿವಾದ ತಪ್ಪು ಮಾಡಿದ್ರ ಇಲ್ವಾ, ಆ ವಾದದ ಕಾರಣ ಒಪ್ಕೊಳ್ಳೋಣ ನಾವು, ಅದು ಅವತ್ತಿನ ಕಾಲಕ್ಕೆ ಒಪ್ಕೊಳ್ಳೋಣ ನಾವು. ಈಗ ಬೇಲ್ ಅಂತ ಬಂದಾಗ, ಈಗ ದಸರಾಗಂತೂ ಈ 3 ಜನ ಯಾರು ಆಚೆ ಬಂದ್ರು ದಸರಾ ನೋಡ್ತಾರ ಅವರು. ವಾಟ್ ಅಬೌಟ್ ದರ್ಶನ್ ಅಂಡ್ ಅದರ್ಸ್ ಅಂತ ನನ್ನ ಕ್ವಶನ್ ಇರೋದು. ಈಗ ಅವ್ರಗಳ ಬೇಲ್ ಕಥೆ ಎಲ್ಲಿಗೆ ಬಂತು? ಅವರು ಹೈಕೋರ್ಟ್ಗೆ ಅರ್ಜಿ ಹಾಕಬೇಕಾ? ಪ್ರಕರಣಗಳಲ್ಲಿ ನೀವು ಬೇಕಾದ್ರೆ ನಾವು ಹೈಕೋರ್ಟ್ ಜಾಲತಾಣದಲ್ಲಿ ನಾವು ನೋಡ್ಬೋದು. ಸಲ್ಸಾರ್ ಪ್ರಕರಣಗಳಲ್ಲಿ ನಾನೇ ಜಾಮೀನು ಮಂಜೂರು ಮಾಡ್ತೀನಿ. ನನ್ನ ವಾದವನ್ನ ಮಾನ್ಯ ನ್ಯಾಯಾಲಯಗಳು ಆಲಿಸಿ ಜಾಮೀನನ್ನ ಮಂಜೂರು ಮಾಡಿರುವಂತದ್ದು. ನೋಡಿ, ಇದರಲ್ಲಿ ಯಾರೋ ಓರ್ವರು ಖ್ಯಾತನಾಮರು ಇರುವ ಕಾರಣ ಇದೊಂದು ದೊಡ್ಡ ರೀತಿಯಲ್ಲಿ ಏನ್ ಬಿಂಬಿತ ಆಗಿದೆ. ನಾನು ತಪ್ಪು ಅಂತ ಹೇಳ್ತಿಲ್ಲ. ನೋಡಿ, ಪ್ರಕರಣ ಯಾರೋ ಒಬ್ರು ಸೆಲೆಬ್ರಿಟಿನೋ ಅಥವಾ ಇನ್ಯಾರೋ ರಾಜಕಾರಣಿಗಳು ಇದ್ದಾಗ ಅದೊಂದು ದೊಡ್ಡ ರೀತಿಯ ಒಂದು ಪ್ರೊಜೆಕ್ಷನ್ ಅನ್ನ ಪಡ್ಕೊಳ್ತದೆ. ನಾನು ಅದ್ರ ಬಗ್ಗೆ ನನ್ನ ಯಾವುದೇ ತಕರಾರಿಲ್ಲ. ಆದ್ರೆ ಜಾಮೀನುಗಳು ಸುಮಾರು ಪ್ರಕರಣಗಳಲ್ಲಿ, ಇಂಥ ಪ್ರಕರಣಗಳಲ್ಲಿ ಜಾಮೀನು ನೀಡಿರುವಂತದ್ದು ಉದಾಹರಣೆಗಳು ಇದೆ, ಅಷ್ಟು ಹೇಳ್ಬೋದು. ಓಕೆ, ಒಂದು ಗುಂಪು ಸೇರಿ ಒಬ್ಬ ವ್ಯಕ್ತಿಯನ್ನ ಸಾಯಿಸಿದ್ರು ಅಂತ ಆರೋಪ ಹೊತ್ಕೊಂಡಾಗ ಅವಾಗ ಅದು ಬೈಲೇಬಲ್ ಚಾನ್ಸಸ್ ಜಾಸ್ತಿ ಇರುತ್ತಾ ಅಂತ? ಅದು ಬೈಲೇಬಲ್ ಆಗುತ್ತಾಗ ಅಂತ ಸರ್? ನೋಡಿ, ಅದು ಒಂದು ಪ್ರಕರಣದಿಂದ ಪ್ರಕರಣಕ್ಕೆ ಅದು ಡಿಫರ್ ಆಗ್ತದೆ. ಓಕೆ, ನಾವು ಎಲ್ಲಾ ಪ್ರಕರಣಗಳಲ್ಲೂ ಒಂದೇ ರೀತಿ ದೃಷ್ಟಿಕೋನದಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು. ಎರಡನೇದಾಗಿ ಯಾರ್ಯಾರ ಒಂದು ರೋಲ್ ಏನಿದೆ ಅನ್ನೋದಕ್ಕೆ ಅದು ನಾವು ವಿಚಾರಣೆ ಹಂತದಲ್ಲಿ ನಾವು ತೆಗೆದುಕೊಂಡು ಬರ್ಬೋದು. ನೋಡಿ, ಈಗ ಕಲಂ 120B ಏನ್ ಅಳವಡಿಸ್ತಾರೆ ಅಭಿಯೋಜನೆ ಅವರು, ಅದನ್ನ ಅಳವಡಿಸೋದೇ ಒಂದು ಈ ಕಾರಣಕ್ಕೆ, ಕಾನ್ಸ್ಪಿರಸಿ ಅಂತ. ಓಕೆ, ಹಾ, ಆಯ್ತಾ? ಅಪರಾಧಿಕ ಒಳಸಂಚು.
120 ಕ್ಯಾಪಿಟಲ್ ಬಿ ಆಯ್ತಲ್ಲ, ಒಳಸಂಚು. ಹ್ಮ್ ಆಮೇಲೆ 34 ಕಲಮನ್ನ ಏನಕ್ಕೆ ಅಳವಡಿಸ್ತಾರೆ? ಸಮಾನ ಉದ್ದೇಶ ಅನ್ನೋ ಕಾರಣ. ಹಾಗಾಗಿ ಆಕ್ಟ್ ಆಫ್ ಒನ್ ಇಸ್ ದಿ ಆಕ್ಟ್ ಆಫ್ ಆಲ್, ಓರ್ವನ ಕೃತ್ಯ ಅದು ಎಲ್ಲರ ಕೃತ್ಯ ಅಂತ ಬಿಂಬಿಸುವುದಕ್ಕೆ ಅಥವಾ ಅದನ್ನ ನಿರೂಪಿಸೋದಕ್ಕೆ ಅಭಿಯೋಜನೆಯವರು ಈ ರೀತಿಯ ಕಲಂಗಳನ್ನ ಅವರು ಉಲ್ಲೇಖ ಮಾಡ್ತಾರೆ. ಸರ್, ನೀವು ಕಾನ್ಫಿಡೆಂಟ್ ಆಗಿದ್ದೀರಿ ದರ್ಶನ್ ಅವ್ರಿಗೆ ಬೆಲೆ ಸಿಗುತ್ತೆ ಈ ಕೇಸಲ್ಲಿ ಅಂತ? ಸಿಗುತ್ತೆ ಸರ್, ಎಲ್ರಿಗೂ ಜಾಮೀನ್ ಆಗ್ತದೆ. ಯಾಕಂದ್ರೆ ಜಾಮೀನೇ ನೀಡಬಾರ್ದು ಅನ್ನೋ ಯಾವುದೇ ಒಂದು ಶಾಸನ ಇಲ್ಲ. ಬಟ್ ವೆನ್ ಅಂತ ನನ್ನ ಕ್ವಶನ್, ವೆನ್ ಅಪ್ರಾಕ್ಸಿಮೇಟ್ಲಿ? ಸರ್, ಸ್ವಲ್ಪ ಕಾಲಾವಕಾಶ ಹಿಡಿತದೆ, ಬಟ್ ಖಂಡಿತ ಜಾಮೀನು ಸಿಗ್ತದೆ. ಓಕೆ, ಥ್ಯಾಂಕ್ ಯು ರಂಗನಾಥ್ ಅವರೇ, ಥ್ಯಾಂಕ್ ಯು ಸೋ ಮಚ್ TV5 ಜೊತೆಲಿ ಮಾತನಾಡೋದಕ್ಕಾಗಿ. ಈಗ ಇಲ್ಲಿ ದಿಲೀಪ್ ಅವರೇ ಮಾತಾಡ್ತಾ ಇದ್ವಿ, ಒಂದು ಕಾಮನ್ ಇಂಟೆನ್ಷನ್ ಅಂತ, ಒಂದು ಸಮಾನ ಉದ್ದೇಶ ಇಟ್ಕೊಂಡ್ರು ಅಂತ ಒಂದು. ಎರಡನೇದೇನು ಅಂತ ಹೇಳಿದ್ರೆ ಅಪರಾಧಿಕ ಒಳಸಂಚು ಅಂತ, ಕ್ರಿಮಿನಲ್ ಕಾನ್ಸ್ಪಿರಸಿ ಅಂತ ಹೇಳಿ. ಅಂದ್ರೆ ಏನೋ ಒಂದು ಒಳ್ಳೆ ಮೊದಲೇ ಪ್ಲಾನ್ ಮಾಡ್ಕೊಂಡು ಸಂಚು ಮಾಡ್ಕೊಂಡು ಒಬ್ಬನ ಹೊಡೆದು ಹಾಕ್ಬಿಟ್ರು ಅಂತ ಹೇಳಿ. ಈ ಸಮಾನ ಉದ್ದೇಶ ಅಂತ ಬರ್ತೀನಿ ನಾನು ನನ್ನ ನಾಲೆಡ್ಜ್ ಕೇಳ್ತಾ ಇದ್ದೀನಿ. 17 ಜನ ಒಬ್ಬ ವ್ಯಕ್ತಿಯನ್ನ ಒಂದೇ ಇಂಟೆನ್ಷನ್ ಇಟ್ಕೊಂಡು ಸಾಯಿಸಕ್ ಸಾಧ್ಯನಾ? ಅಥವಾ ಯಾವನೋ ಒಬ್ಬನ ಇಂಟೆನ್ಷನ್ಗೆ ಉಳಿದ 16 ಜನ ದಾಳಿಗಳಾಗಿರ್ತಾರ ಅಂತ? ಇಲ್ಲ, ನಾನು ಸೆಕ್ಷನ್ 34 ಆಗಲಿ ಸೆಕ್ಷನ್ 120B ಆಗಲಿ, ಓಕೆ, ಅದನ್ನ ನಾವು ಯಾವ ತರ ಸೆಗ್ರಿಗೇಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಕರೆಕ್ಟ್. ಫಸ್ಟು ಸೆಕ್ಷನ್ 34 ಬರೋದು ಅಂದ್ರೆ ಸಮಾನ ಉದ್ದೇಶ. ಪವಿತ್ರ ಗೌಡ ಮತ್ತೆ ಪವನ್ ಇವರು 2 ಜನ ಸೇರಿರ್ತಕ್ಕಂತಹ ಏನೋ ರೇಣುಕಾಸ್ವಾಮಿ ಜೊತೆ ಮೆಸೇಜ್ ಮಾಡ್ತಾರೆ, ಇಲ್ಲಿವರೆಗೂ ಕರ್ಸ್ಕೋಬೇಕು ರಾಘವೇಂದ್ರ ಅವ್ರಿಗೆ ಹೇಳ್ಬಿಟ್ಟು ಅಂತ ಹೇಳ್ಬಿಟ್ಟು ಏನ್ ಪ್ಲಾನ್ ಮಾಡ್ತಾರಲ್ವಾ, ಆ ಪ್ಲಾನ್ ಮಾಡ್ಬೇಕಾದ್ರೆ ಬೇರೆ ಉಳಿದ ಅಪರಾಧಿಗಳು ಯಾರು ಇರೋದಿಲ್ಲ. ಈ ಚಾರ್ಜ್ ಶೀಟ್ ಪ್ರಕಾರ ಪವಿತ್ರ ಗೌಡ, ಸಾಂದರ್ಭಿಕ ಬಲಿಪಶುಗಳು ಅಂತ ನಾವು, ಪವನ್ ಮತ್ತೆ ರಾಘವೇಂದ್ರ, ಈ 3 ಜನ ಇನಿಷಿಯಲಿ ಸೆಕ್ಷನ್ 34 ಬರುತ್ತೆ, ಇವನ್ 120B ಕೂಡ ಬರುತ್ತೆ. ಓಕೆ, ಆಯ್ತಾ? ಏನಕ್ಕೆ? ಟು ಕಿಡ್ನಾಪ್ ದಿ ರೇಣುಕಾಸ್ವಾಮಿ. ಓಕೆ, ಫ್ರಮ್ ಚಿತ್ರದುರ್ಗ ಟು ಬ್ಯಾಂಗ್ಳೂರ್. ಅದು ಬಂದಾದ್ಮೇಲೆ ದರ್ಶನ್ ಅವ್ರಿಗೆ ವಿಚಾರ ಗೊತ್ತಾಗುತ್ತೆ, ಮತ್ತೆ ಹಲವಾರು ಜನ ಸೇರ್ಕೋತಾರಲ್ಲ, ಅವನಿಗೆ ಹೊಡೆಯೋ ಅಂಥದ್ದು ಇದೆಯಲ್ಲ, ಮಾರಣಾಂತಿಕವಾಗಿ ಹಲ್ಲೆ ಮಾಡೋದು, ಅದರಲ್ಲಿ ಎಲ್ಲರೂ ಕೂಡ ಹಲ್ಲೆ ಮಾಡಿದ್ದಾರೆ. ಆದರೆ ಕೊಲೆ ಮಾಡೋ ಉದ್ದೇಶ ಇತ್ತೋ ಅಥವಾ ಇಲ್ವೋ ಅನ್ನೋದು ಅಂದರೆ ಸೆಕ್ಷನ್ 34 ಕೊಲೆ ಮಾಡಲಿಕ್ಕೆ ಅದು ಪ್ರಾಸಿಕ್ಯೂಷನ್ ಪ್ರೂವ್ ಮಾಡಬೇಕು. ಇಲ್ಲಿ 34 ಸಮಾನ ಉದ್ದೇಶ ಇತ್ತು, ಇಲ್ಲಿವರೆಗೆ ಕರ್ಕೊಬರ್ಬೇಕು ಅಂತ ಹೇಳ್ಬಿಟ್ಟು ಕೊಲೆ ಮಾಡಬೇಕು ಅಂತಲ್ಲ. ನೆಕ್ಸ್ಟು ಎಲ್ಲರೂ ಕೂಡ ಚಾರ್ಜ್ ಶೀಟ್ ಪ್ರಕಾರ ಅವನಿಗೆ ಹಲ್ಲೆ ಮಾಡಿದ್ದಾರೆ, ಆದರೆ ಹಲ್ಲೆ ಮಾಡೋ ಉದ್ದೇಶ ಬರೀ ಹಲ್ಲೆನಾ ಅಥವಾ ಕೊಲೆನಾ ಅಂತ ಹೇಳ್ಬಿಟ್ಟು 2 ಕ್ವಶನ್ ಇದೆ. ಓಕೆ, ಬರೀ ಹಲ್ಲೆಯಿಂದ ಮೃತಪಟ್ಟಿದ್ರೆ ಅಲ್ಲಿ ಸಮಾನ ಉದ್ದೇಶ ಇರಲಿಲ್ಲ. ಇನ್ನೊಂದು, ನೀವು ಅಪರಾಧಿಕ ಒಳಸಂಚು ಅಂತ ಹೇಳ್ಬಿಟ್ಟು ಹೇಳಿದ್ರೆ 120B ಅಂದ್ರೆ ಅಲ್ಲಿ ಬಂದಿರತಕ್ಕಂತಹ ರೇಣುಕಾಸ್ವಾಮಿಗೆ ಹಲ್ಲೆ ಮಾಡಲಿಕ್ಕೆ ಈ ಎಲ್ಲ ಆರೋಪಿತರುಗಳು ಸೇರ್ಕೊಂಡು ಸ್ಟೋನಿ ಬ್ರೂಕ್ ಎಂಬ ರೆಸ್ಟೋರೆಂಟ್ ಅಲ್ಲಿ ಕೂತ್ಕೊಂಡು ಪ್ಲಾನ್ ಮಾಡ್ತಾರೆ. ಅದು 120B. ಹಾಗೆ ಈ 3 ಜನ ಪವನ್, ಪವಿತ್ರ ಗೌಡ, ರಾಘವೇಂದ್ರ ಕೂಡ ಮೊದಲೇ ಪ್ರೀ ಪ್ಲಾನ್ ಮಾಡ್ತಾರೆ. ಅದು ಕೂಡ 120B ಅಟ್ರಾಕ್ಟ್ ಆಗುತ್ತೆ ಟು ಕಿಡ್ನಾಪ್. ಅಂದ್ರೆ ಎಲ್ಲಾ ಇಂಟೆನ್ಷನ್ ಇರ್ಲಿ, ಪವನ್ಗೂ ಇದ್ಕೊಳ್ಳಿ, ಇನ್ನೊಬ್ಬನ ಯಾರಿಗಾದ್ರೂ ಇದ್ಕೊಳ್ಳಿ, ದರ್ಶನ್ ಏನು ಬರ್ತೀನಿ. ಈ ಸ್ಟೋನಿ ಬ್ರೂಕ್ ಅಲ್ಲಿ ದರ್ಶನ್ ಅವರು ಏನ್ ಪಾರ್ಟಿ ಮಾಡ್ತಾರೆ, ಜನ ಸೇರಿಸ್ಕೋತಾರೆ, ಅವ್ರನ್ನ ಕರ್ಕೊಂಡು ಏನು ಹೋಗ್ತಾರಲ್ಲ, ಅಲ್ಲಿ ಮೀಟಿಂಗ್ ಆಯ್ತಲ್ಲ, ಮೀಟಿಂಗ್ ಯಾವ ಉದ್ದೇಶಕ್ಕೋಸ್ಕರ ಆಯ್ತು ಅನ್ನೋದು ಚಾರ್ಜ್ ಶೀಟ್ ರಿಫ್ಲೆಕ್ಟ್ ಮಾಡುತ್ತೆ. ನಾನು ಇಲ್ಲೆಲ್ರಿಗೂ ಊಟ ಕೊಡಿಸಿ ಇವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ನಾವು ಮಾತಾಡ್ಕೊಂಡು ಹೋಗ್ಬಿಟ್ಟು ಅವನಿಗೆ ಹಲ್ಲೆ ಮಾಡಬೇಕು, ಕೊಲೆ ಮಾಡಬೇಕು ಅನ್ನೋ ಉದ್ದೇಶ ಇತ್ತು ಅನ್ನೋ ಲೆಕ್ಕಾಚಾರಕ್ಕೆ. ಸೊ ಅಲ್ಲಿ ಮಾತಾಡಿದ ಮೇಲೆ ಡೈರೆಕ್ಟಾಗಿ ಶೆಡ್ಡಿಗೆ ಹೋಗಿದ್ದಾರೆ, ಶೆಡ್ಡಲ್ಲಿ ಅವನಿಗೆ ಹಲ್ಲೆ ಮಾಡಿದ್ದಾರೆ. ಪ್ರಾಸಿಕ್ಯೂಷನ್ ಪ್ರಕಾರ ಇದು ಕೊಲೆ ಮಾಡಲಿಕ್ಕೆ ಹೋಗಿದ್ದಾರೆ ಅಂತ. ಅವ್ರದ್ದು 161 ಸ್ಟೇಟ್ಮೆಂಟ್ ಪ್ರಕಾರ ನಾವು ಅಲ್ಲಿ ಹೋಗಿದ್ವಿ, ಬಂದಿದ್ರು, ಹೋಗಿದ್ವಿ, ಕೇಳಿದ್ವಿ, ನಾನು 1-2 ಹೇಟ್ ಹಲ್ಲೆ ಮಾಡಿದೆ, ನಾನು ವಾಪಸ್ ಹೋದೆ ಅಂತ ಹೇಳ್ಬಿಟ್ಟು ಅದು. ಸೊ 120B ಮತ್ತೆ ಸೆಕ್ಷನ್ 34 ನೀವು ಯಾವ ತರ ಓವರ್ ಆಲ್ ಹೇಳಕ್ಕಾಗಲ್ಲ. ಇವ್ರನ್ನ ಕೊಲೆ ಮಾಡೋಕ್ಕೇನೆ ಇವರೆಲ್ಲ ಅಪರಾಧಿಕ ಒಳಸಂಚು ನಡೆಸಿದ್ರು ಅಂತ ಹೇಳ್ಬಿಟ್ಟು ಸಮಾನ ಉದ್ದೇಶ ಇತ್ತು ಅಂತ ಹೇಳಿಕ್ಕಾಗಲ್ಲ. ಆದರೆ ಸಮಾನ ಉದ್ದೇಶ ಮತ್ತು ಅಪರಾಧಿಕ ಒಳಸಂಚು ಹಂತವಾಗಿ ಭಿನ್ನವಾಗಿದೆ. ಸೊ ಈ 2 ಘಟನೆ ಆದ್ಮೇಲೆ ಮತ್ತೆ ಸಮಾನ ಉದ್ದೇಶ ಬರುತ್ತೆ ಬೇರೆಯವರಿಗೆ, ಈ ಅಪರಾಧನ ನಾವು ಮುಚ್ಚಿ ಹಾಕಬೇಕು ಅಂತ ಹೇಳ್ಬಿಟ್ಟು ಅದು ಎಲ್ರಿಗೂ ಬರುತ್ತೆ. ಓಕೆ, ಅದು ಕಾಮನ್ ಮುಚ್ಚಿ ಹಾಕಿ ಅದಕ್ಕೂ ಕೂಡ ಕಾನ್ಸ್ಪಿರಸಿ ಮಾಡ್ತಾರೆ. ಏನು
ನಾನು ನಿಂಗೆ ದುಡ್ಡು ಕೊಡ್ತೀನಿ, ನಿನ್ನ ಬಾಡಿನ ತಗೊಂಡೋಗ್ಬಿಟ್ಟು ನೀನು ಇಂಥ ಜಾಗಕ್ಕೆ ಹಾಕು ಅಂತೇಳಿ. ಸೊ ಈ 120B ಮತ್ತು 34 ಇರ್ಬೋದು, ಹಂತ ಹಂತವಾಗಿ ಮೊದಲನೇ ಸ್ಟೆಪ್ಪಿಂದ ಲಾಸ್ಟ್ ಸ್ಟೆಪ್ವರೆಗೂ ಭಿನ್ನವಾಗಿದೆ. ಮತ್ತೆ ಎಲ್ರೂ ಮೇಲೆ ಬೇರೆ ಬೇರೆ ರೀತಿಯಾಗಿ ಇದು ಅಟ್ರಾಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ದಿಲೀಪ್, ನಂದೊಂದು ಪ್ರಶ್ನೆ ಏನಂತ ಹೇಳಿದ್ರೆ, ಇಲ್ಲಿ ಈ ಕೊಲೆ ನಡೆದ ದಿನ ಅಂದಾಜು ಅಜಮಾಸು ಒಂದು 12 ಗಂಟೆನೋ 11:15ನೋ 1 ಗಂಟೆನೋ ಅಥವಾ 2 ಗಂಟೆನೋ. ಕೋಇನ್ಸಿಡೆಂಟ್ಲಿ ನಾವೇನು ಮಾಡ್ತೀವಿ, ಒಂದಷ್ಟು ಜನದ ಗುಂಪು, 10 ಜನನೋ 12 ಜನ ಊಟಕ್ಕೆ ಹೋಗಿರ್ತೀವಿ. ಸ್ಟೋನಿ ಬ್ರೂಕೋ ಇನ್ನೊಂದು ಹೋಟೆಲ್ ಊಟಕ್ಕೆ ಕೂತಿರ್ತೀವಿ. ಯಾರೋ ಒಬ್ಬ ಫೋನ್ ಮಾಡ್ತಾನೆ, ಹಿಂಗೆ ಕರ್ಕೊಂಬಂದಿದ್ದೀವಿ ಅಂತ ಹೇಳ್ತಾರೆ. ಯಾರು ಅವನೇನೋ ಇದು ಮಾಡಿದ್ನೋ, ಅವನೇನೋ ಸರಿ ಬರ್ತೀನಿ ನಡಿಯೋ ಅಂತ ಹೇಳಿದಾಗ, ಈ ಒಂದಷ್ಟು ಜನ ಜೊತೆ ಕೂತ್ಕೊಂಡು ಊಟ ಮಾಡಿದ್ದಕ್ಕೂ ರೇಣುಕಾ ಸ್ವಾಮಿನ ನಾವು ಇವತ್ತು ಹೋಗಿ ಮುಗಿಸ್ಬಿಡೋಣ ಅಂತ ಪ್ಲಾನ್ ಮಾಡಿದ್ದಕ್ಕೂ ಸಂಬಂಧ ಕಟ್ತೀರಾ ನೀವು? ಇದು XYZ ಯಾರನ್ನ ಆಗ್ಲಿ, ನಾನು ಊಟ ಕೂತಿದ್ದೀನಿ, ಯಾರೋ ಕರ್ದ ಬತ್ತಿ ನಡೀರಪ್ಪ ಅದೇನ್ ನೋಡೋಣ ಅಂತ ಹೇಳಿರ್ತೀನಿ. ಮ್ಯಾಟ್ರು ನೀವು ನೋಡಿ, ಈಗ ನಾನು ಅದಕ್ಕೆ ಸಾಯಿಸಕ್ಕೆ ಅಂತಾನೆ ಮೀಟಿಂಗ್ ಮಾಡಿದ್ದೆ ಅಂತ. ಇಂಪಾರ್ಟೆಂಟ್ ಮ್ಯಾಟ್ರು, ಯಾರೇ ಊಟ ಮಾಡೋದಿದ್ರು ಎಲ್ಲಿ ರೆಗ್ಯುಲರ್ ಆಗಿ ರೆಸ್ಟೋರೆಂಟ್ ಓಪನ್ ಇರುತ್ತೆ ಅಲ್ಲಿಗೆ ಹೋಗ್ತಾರೆ. ಓಕೆ, ಇದು ಮುಚ್ಚಿರ್ತಕ್ಕಂಥ ರೆಸ್ಟೋರೆಂಟ್ನ ಇವರಿಗೋಸ್ಕರನೇ ಓಪನ್ ಮಾಡಿ, ಸ್ನೇಹಿತಂದು ನಾನು ಸ್ಪೆಷಲ್ ಟ್ರೀಟ್ ಮಾಡ್ತಾನ ಅವನು, ನಾನು ಊಟ ಕೇಳಿದ್ರೆ ಇಲ್ಲ ಅಂತಾನ. ಹೌದು, ಸಾಯಂಕಾಲ ಓಪನ್ ಮಾಡೋದು, ಬೇಗ ಓಪನ್ ಮಾಡೋದು, ಸರ್ಕಮ್ಸ್ಟೆನ್ಸ್ ಅಂತ ಹೇಳ್ತೀವಿ. ಸರ್ಕಮ್ಸ್ಟೆನ್ಸ್ ಪ್ರಾಸಿಕ್ಯೂಷನ್ ಏನ್ ಬಿಂಬಿಸುತ್ತೆ, ಇಲ್ಲಿ ಬಂದು CCTV ಫುಟೇಜ್ ಇದೆ, ಊಟ ಮಾಡಿದ್ರಿ, ನಿಮ್ಮ ಮುಖದಲ್ಲಿರ್ತಕ್ಕಂಥ ಆತಂಕ, ನಿಮ್ಮ ಸೀರಿಯಸ್ನೆಸ್ ಮತ್ತೆ ಅಲ್ಲಿ ಆಗಿರ್ತಕ್ಕಂಥ ಘಟನೆ ಎರಡಕ್ಕೂ ಟ್ಯಾಲಿ ಆಗ್ತಾ ಇದೆ. ಓಕೆ, ಚಾರ್ಜ್ ಶೀಟ್ ಪ್ರಕಾರ. ಓಕೆ, ಒಂದು ಅದನ್ನ ನಾವು ಇವಾಗ ಪ್ರಿಸ್ಯೂಮ್ ಮಾಡ್ತೀವಿ. ಯಾರು ಪ್ರಾಸಿಕ್ಯೂಷನ್ ಪ್ರಿಸ್ಯೂಮ್ ಮಾಡಿ ಚಾರ್ಜ್ ಶೀಟ್ ಹಾಕಿದ್ದಾರೆ. ಅಲ್ಟಿಮೇಟ್ಲಿ ದೇ ಹ್ಯಾವ್ ಟು ಪ್ರೂವ್. ಓಕೆ, ಏನ್ ಕಾನ್ಸ್ಪಿರಸಿ ಇಲ್ಲೇನ್ ಮಾಡಿದ್ರು, ಮೀಟಿಂಗ್ ಆಫ್ ಮೈಂಡ್ಸ್ ಎಲ್ಲಿತ್ತು ಅಂತ. ಕಾನ್ಸ್ಪಿರಸಿಗೆ ಯಾವತ್ತು ಮೀಟಿಂಗ್ ಆಫ್ ಮೈಂಡ್ ಇರಬೇಕು. ಓಕೆ, ಅಂದ್ರೆ ಒಬ್ಬ ಕಾನ್ಸ್ಪಿರಸಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಬ್ಬಗಿಂತ ಹಲವಾರು ವ್ಯಕ್ತಿಗಳು ಕೂತ್ಕೊಂಡು ಸಮಾನ ಉದ್ದೇಶದಿಂದ ಒಂದು ಅಪರಾಧಿಕ ಒಳ ಸಂಚನ್ನು ನಡೆಸಿ ಕೃತ್ಯಕ್ಕೆ ಭಾಗಿಯ. ಓಕೆ, ಫೈನ್. ಮತ್ತಷ್ಟು ಮಾತಾಡಿಸ್ತೀನಿ. ಸಮಾಜದಲ್ಲಿ ಒಂದು ಹೆಸರು ಪಡ್ಕೊಂಡಂಥ ವ್ಯಕ್ತಿ, ಏನೋ ಒಂದು ಹೆಸರು ಮಾಡಿ, XYZ, ನಾನು ಇಲ್ಲಿ ನೇಮ್ ಬೇಡ, XYZ ಹೆಸರು ಮಾಡಿರ್ತಾರೆ, ಒಳ್ಳೆ ಖ್ಯಾತಿ ಇರುತ್ತೆ, ದೊಡ್ಡ ಫಾಲೋವರ್ಸ್ ಇರ್ತಾರೆ, ಎಲ್ಲ ಇದ್ದಂಥ ವ್ಯಕ್ತಿ ಒಂದು ಕೊಲೆ ಮಾಡಿಯೂ ನಾನು ಅರಗಿಸಿಕೊಳ್ಳಬಲ್ಲೆ, ನಡೀರೋ ಕೊಲೆ ಮಾಡೋಣ, ಆಗಿದ್ದಾಗಲಿ ನಡೀರೋ, ಮಾಡಿ ಮುಗಿಸೇ ಬಿಡೋಣ, ಅವನ್ನ ಉಳಿಸ್ಬಾರ್ದು, ಯೋಚನೆ ಮಾಡೋಕ್ಕೆ ಸಾಧ್ಯನಾ? ಅವನ ಕೆರಿಯರು, ಅವನ ಭವಿಷ್ಯ, ಮುಂದೆ ಆಗಬಹುದಾದಂಥ ಘಟನಾವಳಿಗಳು, ಕಾನೂನು, ಶಿಕ್ಷೆ, ಎಲ್ಲದರಿಂದ ನಾನು ಪಾರಾಗಬಿಡಬಲ್ಲೆ ಅಂಥೇಳಿ ಹೇಗೆ ಅವನು ಭಾವಿಸಬಹುದು? ಸಾಧ್ಯನಾ? ಇದೊಂದು ಆಕ್ಸಿಡೆಂಟಲಿ ಆಗಿರ್ತಕ್ಕಂಥ ಘಟನೆನ ಹೊಡೆದಿದ್ದು ನಿಜ, ಸಾಯಿಸಿದ್ದು ನಾನಲ್ಲ, ಅದು ಕೂಡ ಹೇಳಬಹುದಾ? ಇವೆಲ್ಲ ವಿಚಾರಗಳು ಕೂಡ ನಾಳೆ ದಿನ ಬೇಲ್ಗೆ ಹಾಕಿದಾಗ ಯಾವ ಆರೋಪಿತನಿಗೆ ಬೇರೆ ಸಿಗಕ್ಕೆ ಸಾಧ್ಯ ಇದೆಯಾ?